ನಿನ್ನೆ ಮಂಗಳೂರಿನ ಜನನಿಬಿಡವಾದಂಥ ರಸ್ತೆ ಮೇಲೆ ಸುಹಾಸ್ ಶೆಟ್ಟಿಯ ಬರ್ಬರ ಕೊಲೆ ನಡೆದಿದೆ. ಇದನ್ನು ಖಂಡಿಸ್ತೇನೆ. ಮತ್ತು ಈ ರೀತಿ ಕೊಲೆ ಆಗಲಿಕ್ಕೆ ಕಾರಣ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ನೇತೃತ್ವ ವಹಿಸೋದ್ರ ಮೇಲೆ ಹಿಂದೂಗಳ ಮೇಲೆ ಈ ರೀತಿ ಹತ್ಯೆಗಳು ಆವಾಗ ಆಗ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಮಂಗಳೂರಿನಲ್ಲಂತೂ ಮುಸಲ್ಮಾನ್ ಕೋಮುವಾದಿ ಸಂಘಟನೆಗಳು ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಹಿಂದೆ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದಲ್ಲಿ ನಾವು NIAಗೆ ಕೊಟ್ಟು ಎನ್ಕ್ವೈರಿ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರ ಮೇಲೆ ಸಾಕಷ್ಟು ವಿದೇಶಿ ಶಕ್ತಿಗಳು ಕೂಡ ಅದರಲ್ಲಿತ್ತು ಅನ್ನುವಂಥದ್ದು ಕಂಡು ಬಂದಿದೆ ಮತ್ತು ಅಂಥವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕೊಲೆಯ ಪ್ರಕರಣದಲ್ಲಿಯೂ ಕೂಡ NIAಗೆ ಕೊಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಕುಸಿದು ಬಿದ್ದೋಗಿದೆ. ಪೊಲೀಸರು ಮಾತು ಯಾರಿಗೂ ಕೇಳ್ತಾ ಇಲ್ಲ ಮತ್ತು ಪೊಲೀಸರು ನಿಷ್ಕ್ರಿಯವಾಗಿದ್ದಾರೆ. ಪೊಲೀಸ್ ಇಲಾಖೆ ಅನ್ನುವಂಥದ್ದೇ ಸತ್ತು ಮಲಗಿದೆ ಅದು. ಯಾಕಂದರೆ ಈ ಕೊಲೆಯ ಪ್ರಕರಣದ ಇದು ಹೊಸ್ತಲ್ಲ. ಇದರ ಹಿಂದಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಬಹಳ ದಿವಸದಿಂದ ಇವನು ಮುಗಿಸ್ತೇವೆ ಅಂತ ಹೇಳುವಂಥದ್ದು ಹರಿದಾಡ್ತಾ ಇತ್ತು. ಕಂಪ್ಲೇಂಟ್ ಮಾಡಿದ್ರೂ ಕೂಡ ಪೊಲೀಸರು ನಿಗಾ ವಹಿಸಲಿಲ್ಲ. ಅಂಥ ಪೊಲೀಸರ ಮೇಲೆ ಕ್ರಮ ತಗೊಳ್ಬೇಕು ಮತ್ತು ತಕ್ಷಣ ಇದರ ಎನ್ಕ್ವೈರಿ ಆಗಿ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಬೇಕು, ಕಾನೂನು ಕ್ರಮಕ್ಕೆ ವಹಿಸಬೇಕು. ಇದರಲ್ಲಂತೂ ಹೆಣ್ಮಕ್ಕಳು ಕೂಡ ಭಾಗವಹಿಸಿದ್ದಾರೆ. ಯಾರು ಇವರಿಗೆ ಹಣ ಫೀಡ್ ಮಾಡಿದ್ದಾರೆ, ಯಾರು ಇವರು ಹಿಂದಕ್ಕಿದ್ದಾರೆ, ಇವೆಲ್ಲ ದುಷ್ಟಶಕ್ತಿಗಳನ್ನು ಬಯಲು ಎಳೆಯುವಂಥ ಅವಶ್ಯಕತೆ ಇದೆ. ಖಂಡಿತವಾಗೂ ಇದು ಹಿಂದೂಗಳ ಮೇಲೆ ನಡೆದಂಥ ಬಹಳ ದೊಡ್ಡ ದೌರ್ಜನ್ಯ. ಇದನ್ನು ಯಾರೂ ಕೂಡ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಇದಕ್ಕೆ ಬೆಲೆ ತೆತ್ತುವಂಥ ಕೆಲಸ ಆಗ್ತದೆ. ಸುಮಾರು 1 ತಿಂಗಳಿಂದ ಸುಹಾಸ್ ಶೆಟ್ಟಿಯ ಕಾರನ್ನು ಪೊಲೀಸರು ಆವಾಗ ತಪಾಸಣೆ ಮಾಡ್ತಾಯಿದ್ರು. ಯಾಕಂದರೆ ಆತ್ಮರಕ್ಷಣೆಗೂ ಕೂಡ ಅವನು ಯಾವುದೇ ಆಯುಧ ಇಟ್ಕೊಂಡಿದ್ದ ಹಾಗೇ ನೋಡ್ತಾಯಿದ್ರು. ಅಂದರೆ ವ್ಯವಸ್ಥಿತವಾಗಿ ಪೊಲೀಸರು ಸೇರಿ ಈ ಕೊಲೆ ನಡೆದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಪೊಲೀಸರ ಬಗ್ಗೆನೂ ಕೂಡ ಎನ್ಕ್ವೈರಿ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ NIAಗೆ ವಹಿಸಿಕೊಡುವಂಥದ್ದು ಒಳ್ಳೆಯದು. ತಕ್ಷಣ ಸರ್ಕಾರ ನಿರ್ಧಾರ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೀನಿ. ನಿನ್ನೆ ಮಂಗಳೂರಿನ ಜನನಿಬಿಡವಾದಂಥ ರಸ್ತೆ ಮೇಲೆ ಸುಹಾಸ್ ಶೆಟ್ಟಿಯ ಬರ್ಬರ ಕೊಲೆ ನಡೆದಿದೆ. ಇದನ್ನು ಖಂಡಿಸ್ತೇನೆ. ಮತ್ತು ಈ ರೀತಿ ಕೊಲೆ ಆಗಲಿಕ್ಕೆ ಕಾರಣ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ನೇತೃತ್ವ ವಹಿಸೋದ್ರ ಮೇಲೆ ಹಿಂದೂಗಳ ಮೇಲೆ ಈ ರೀತಿ ಹತ್ಯೆಗಳು ಆವಾಗ ಆಗ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಮಂಗಳೂರಿನಲ್ಲಂತೂ ಮುಸಲ್ಮಾನ್ ಕೋಮುವಾದಿ ಸಂಘಟನೆಗಳು ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಹಿಂದೆ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದಲ್ಲಿ ನಾವು NIAಗೆ ಕೊಟ್ಟು ಎನ್ಕ್ವೈರಿ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರ ಮೇಲೆ ಸಾಕಷ್ಟು ವಿದೇಶಿ ಶಕ್ತಿಗಳು ಕೂಡ ಅದರಲ್ಲಿತ್ತು ಅನ್ನುವಂಥದ್ದು ಕಂಡು ಬಂದಿದೆ ಮತ್ತು ಅಂಥವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕೊಲೆಯ ಪ್ರಕರಣದಲ್ಲಿಯೂ ಕೂಡ NIAಗೆ ಕೊಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಕುಸಿದು ಬಿದ್ದೋಗಿದೆ. ಪೊಲೀಸರು ಮಾತು ಯಾರಿಗೂ ಕೇಳ್ತಾ ಇಲ್ಲ ಮತ್ತು ಪೊಲೀಸರು ನಿಷ್ಕ್ರಿಯವಾಗಿದ್ದಾರೆ. ಪೊಲೀಸ್ ಇಲಾಖೆ ಅನ್ನುವಂಥದ್ದೇ ಸತ್ತು ಮಲಗಿದೆ ಅದು. ಯಾಕಂದರೆ ಈ ಕೊಲೆಯ ಪ್ರಕರಣದ ಇದು ಹೊಸ್ತಲ್ಲ. ಇದರ ಹಿಂದಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಬಹಳ ದಿವಸದಿಂದ ಇವನು ಮುಗಿಸ್ತೇವೆ ಅಂತ ಹೇಳುವಂಥದ್ದು ಹರಿದಾಡ್ತಾ ಇತ್ತು. ಕಂಪ್ಲೇಂಟ್ ಮಾಡಿದ್ರೂ ಕೂಡ ಪೊಲೀಸರು ನಿಗಾ ವಹಿಸಲಿಲ್ಲ. ಅಂಥ ಪೊಲೀಸರ ಮೇಲೆ ಕ್ರಮ ತಗೊಳ್ಬೇಕು ಮತ್ತು ತಕ್ಷಣ ಇದರ ಎನ್ಕ್ವೈರಿ ಆಗಿ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಬೇಕು, ಕಾನೂನು ಕ್ರಮಕ್ಕೆ ವಹಿಸಬೇಕು. ಇದರಲ್ಲಂತೂ ಹೆಣ್ಮಕ್ಕಳು ಕೂಡ ಭಾಗವಹಿಸಿದ್ದಾರೆ. ಯಾರು ಇವರಿಗೆ ಹಣ ಫೀಡ್ ಮಾಡಿದ್ದಾರೆ, ಯಾರು ಇವರು ಹಿಂದಕ್ಕಿದ್ದಾರೆ, ಇವೆಲ್ಲ ದುಷ್ಟಶಕ್ತಿಗಳನ್ನು ಬಯಲು ಎಳೆಯುವಂಥ ಅವಶ್ಯಕತೆ ಇದೆ. ಖಂಡಿತವಾಗೂ ಇದು ಹಿಂದೂಗಳ ಮೇಲೆ ನಡೆದಂಥ ಬಹಳ ದೊಡ್ಡ ದೌರ್ಜನ್ಯ. ಇದನ್ನು ಯಾರೂ ಕೂಡ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಇದಕ್ಕೆ ಬೆಲೆ ತೆತ್ತುವಂಥ ಕೆಲಸ ಆಗ್ತದೆ. ಸುಮಾರು 1 ತಿಂಗಳಿಂದ ಸುಹಾಸ್ ಶೆಟ್ಟಿಯ ಕಾರನ್ನು ಪೊಲೀಸರು ಆವಾಗ ತಪಾಸಣೆ ಮಾಡ್ತಾಯಿದ್ರು. ಯಾಕಂದರೆ ಆತ್ಮರಕ್ಷಣೆಗೂ ಕೂಡ ಅವನು ಯಾವುದೇ ಆಯುಧ ಇಟ್ಕೊಂಡಿದ್ದ ಹಾಗೇ ನೋಡ್ತಾಯಿದ್ರು. ಅಂದರೆ ವ್ಯವಸ್ಥಿತವಾಗಿ ಪೊಲೀಸರು ಸೇರಿ ಈ ಕೊಲೆ ನಡೆದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಪೊಲೀಸರ ಬಗ್ಗೆನೂ ಕೂಡ ಎನ್ಕ್ವೈರಿ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ NIAಗೆ ವಹಿಸಿಕೊಡುವಂಥದ್ದು ಒಳ್ಳೆಯದು. ತಕ್ಷಣ ಸರ್ಕಾರ ನಿರ್ಧಾರ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೀನಿ.